ಬೆಳೆಸಿರುವಂಥ ಶಿವಾನಿ ತಾಯಿ ತಂದೆ ಎಲ್ಲ ಸಂಗೀತಗಾರರು ಚಪ್ಪಾಳೆ ತಟ್ರಪ್ಪ. ಸಂಗೀತವನ್ನೇ ಹಾಸಿ ಸಂಗೀತವನ್ನೇ ಹೊದ್ದುಕೊಂಡು ಜೀ ಕನ್ನಡದ ಸರಿಗಮಪ್ಪದ ಮೂಲಕ ಕಂಚಿನ ಕಂಠದಿಂದ ಸುಶ್ರಾವ್ಯವಾಗಿ ಎಲ್ಲ ಥರದ ಗೀತೆಗಳನ್ನು ಹಾಡಿ ನಿಮ್ಮ ಮನೆಗಳಲ್ಲಿ ಟಿ ವಿಯಲ್ಲಿ ಬಂದು ನಿಮ್ಮ ಮನಸ್ಸಿನಲ್ಲಿ ನೆಲೆ ಮಾಡಿದ ಆ ನಮ್ಮ ಸಹೋದರಿ ಸಮಾನಳಾದ ಶಿವಾನಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಬರ್ರಿ, ಟೈಮ್ ಭಾಳ ಆಗ್ಯದ. ನಾ ಏನು ಮುಂದೆ ನಿಂತೀನಿ, ಹೈಟ್ ಕಡಿಮೆ ವೇಟ್ ಜಾಸ್ತಿ. ಅವಾಗ 70 kg ಇದ್ದೆ ರೀ, ಆನೆ ಮರಿ ಹಂಗೆ 4-5 kg ಸೊರಗಿನಿ. ಹೋದ ವರ್ಷ ಎಕ್ಸಿಡೆಂಟ್ ಆಗಿ ಇಲ್ಲೆಲ್ಲ ಸ್ವಲ್ಪ ಹೊಲಿಗೆ ಹಾಕ್ಯಾರ್ರಿ. ಮೊದಲೇ ಸಾಧಾರಣ ಇದ್ದೆ, ಎಕ್ಸಿಡೆಂಟ್ ಆಗಿ ಮತ್ತೆ ಸಾಧಾರಣ ಆಗಿನಿ. ಮತ್ತು ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಂದೀನಿ, ತಪ್ಪು ತಿಳ್ಕೊಬೇಡ್ರಿ, ನಾ ಬೆಳಗಿಲ್ಲ. ಆಗಲೇ ನಮ್ಮ ಪರಮ ಪೂಜ್ಯರು ಪರಿಚಯ ಮಾಡಿಕೊಟ್ರು. ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾ ಭುಯ್ಯಾರದವಳು, ಕ್ಯಾಡಗಿಯವಳು. ಕ್ಯಾಡಗಿ ಬೇರೆ ಅಲ್ಲ, ಭುಯ್ಯಾರ ಬೇರೆ ಅಲ್ಲ, ಇಂಡಿ ತಾಲೂಕಿನ ಒಬ್ಬ ಗಿಡ್ಡ ಹೆಣ್ಣು ಮಗಳು ಅನ್ನುವಂಥ ಮಾತನ್ನು ಹೇಳ್ತಾ ಬರ್ರಿ. ಏನಪ್ಪ ಅಂತಂದ್ರೆ, ನಾನು ಬಿಜಾಪುರ ಕಾಲೇಜಿನೊಳಗೆ 14 ವರ್ಷ ಕೆಲಸ ಮಾಡಿದೆ, ಲೆಕ್ಚರರ್ ಆಗಿದ್ದೆ. ನೌಕರಿ ಖಾಯಂ ಆಗ್ಲಾರ್ದಕ್ಕೆ ಪ್ರವಚನಗಾರ್ತಿ ಆದೆ. ಇವತ್ತು ನಮ್ಮ ಕ್ಯಾಡಗಿ ಊರಿಗೆ ಬಂದೀನಿ. ನಮ್ಮ ಕ್ಯಾಡಗಿಯೊಳಗೆ ನಮ್ಮ ಹಿಂದೂ ಸಾಲಿ ಮಠ ಅಂಥೇಳಿ ನಮ್ಮ ಚಿಗವದಾಡ್ರಿ, ಅಲ್ಲಿ ಕೂತಾಳ ನೋಡ್ರಿ. ನಮ್ಮ ಈಸಪ್ ಕಾಕ ಎಲ್ಲ ಇಂಗ್ಲೀಷ್ ಮಕ್ಕಳಿಗೆ ಪಾಠ ಕಲಿಸಿ ಶಿಕ್ಷಕನಾಗಿ ಮರೆಯಾಗಿ ಹೋದ. ಅವರ ಅಣ್ಣ ಶಿವಶಂಕರಯ್ಯ ಸಾಲಿಮಠ ಅವರ 3ನೇ ಮಗಳು ನಾನು. ನಾ ಎಲ್ಲ ಕಡೆ ಹೇಳ್ತಿರ್ತೀನಿ, ತಂದೆಯಿಂದಲೇ ಬಂದದ್ದು ಈ ಕಲೆ ಮತ್ತು ಕಲರ್. ನಮ್ಮವು ಎಷ್ಟು ಚಂದ ಬೆಳ್ಳಗೆ ತೆಳ್ಳಗೆ ಚಂದ ಇದ್ದಿಡ್ರಿ, ನಾವೆಲ್ಲ ಅಪ್ಪಗೆ ಹೋಗ್ತೀವಿ. ಅಪ್ಪದೇ ಬಣ್ಣ, ಅಪ್ಪಂದೇ ಕಲೆ, ಏನೂ ಬೇಜಾರಿಲ್ಲ. ಇದೇ ಹಾಡು ನಮ್ಮ ವಿಜಯಪುರದ ಭಾಷೆ ಮಾತಾಡ್ತಾ, ಹಳ್ಳಿ ಹೆಣ್ಮಕ್ಕಳ ಬಗ್ಗೆ ಹಾಡುಗಳನ್ನು ಹಾಡ್ತಾ, ದಪ್ಪನ ಹೆಂಡತಿಯ ಜೋಕ್ಗಳನ್ನು ಹೇಳ್ತಾ, ಮಧ್ಯೆ ಮಧ್ಯೆ ನಮ್ಮ ಅಜ್ಜಿಯರ ಮುದುಕಿಯರ ಹಾಸ್ಯ ಪ್ರಸಂಗಗಳನ್ನು ಹೇಳಿ ನಿಮಗೆಲ್ಲ ನಗಿಸುವಂಥ ಭಾಷಣಗಾತಿ ವಿಜಾಪುರ ಜಿಲ್ಲೆಯವಳು, ಇದೇ ಇಂಡಿ ತಾಲೂಕಿನವಳು, ಭುಯ್ಯಾರ ಕ್ಯಾಡಗಿ ಊರಿನ ಹೆಣ್ಣು ಮಗಳು ಅನ್ನುವಂಥ ಅಭಿಮಾನದಿಂದ ನಾ ಭಾಳ ದಪ್ಪದೀನಿ ರೀ. ಹರಟೆದಾಗ ಬರ್ತಿದ್ದೆ. ನಮ್ಮ ಕೃಷ್ಣೇಗೌಡ ಸರ್ ಬರೀತಾರೆ ನೋಡ್ರಿ, ಎಷ್ಟು ಚಂದ ಬರೀತಾರೆ. ಉರುಳುತ ಸಭೆಗೆ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಉರುಳುತ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಮಾತಿಗೆ ಮುಂಚೆ ಹಾಡು ಹೇಳುತ್ತಾ, ಮತ್ತೆ ಕೂತಳು ಹಲ್ಲು ಕಿಸಿಯುತ್ತಾ. ವಿಜಯಪುರದ ಹೆಣ್ಮಗಳು ಹರಟೆಯಲ್ಲಿ ತಾ ಬಂದಿಹಳು. ನಿಮ್ಮೆಲ್ಲರ ಅಭಿಮಾನದಿಂದ ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದೇಶ, ದುಬೈ, ಅಬುದಾಬಿ, ಬೆಹರಿನ್, ಅಲ್ಲಿ ಹೋಗಿ ಹಿಂದಿ ಮಾತಾಡಿಲ್ಲ, ಇಂಗ್ಲೀಷ್ ಮಾತಾಡಿಲ್ಲ, ಇದ ನಮ್ಮ ಜವಾರಿ ವಿಜಾಪುರ ಭಾಷೆ ಮಾತಾಡಿ ಬಂದೀನಿ ಎನ್ನುವಂಥ ಮಾತನ್ನು ಹೇಳ್ತಾ, ಬರೀ ನಮ್ಮ ಅಕ್ಕ ತಂಗಿಯರು ಎಷ್ಟು ಚಂದ ಕುಂತಾರೆ. ಚಂದ ತಲೆ ತುಂಬ ಸರಗ ಹಚ್ಕೊಂಡು, ರಬ್ಬಗೆ ವಿಭೂತಿ ಹಚ್ಕೊಂಡು, ನಕ್ಕೋತ್ ಎಷ್ಟು ಚಂದ ಕೂತಾರೆ. ನಮ್ಮ ವಿಜಾಪುರ ಅಂದ್ರೆ ಸುಮ್ಮನೆ ತಿಳ್ಕೊಬೇಡ್ರಿ ನೀವು. ಭಾರತಿ ಪಾಟೀಲ್ ಅನ್ನುವ ಕವಿಯಿತ್ರಿ ವಿಜಾಪುರ ಜಿಲ್ಲೆ ಮೇಲೆ ಹಾಡ ಬರ್ದಾರ. 4 ನುಡಿ ಹಾಡೈತಿ, ಹಾಡಕ್ಕೆ ಟೈಮ್ ಇಲ್ಲ. ಇಲ್ಲಿ ಲೇಡೀಸ್ ಹೆಂಗಿರ್ತಾರೆ, ಗಣಮಕ್ಳು ಹೆಂಗಿರ್ತಾರೆ, ಲೇಡೀಸ್ ಫಸ್ಟ್. ದಯಮಾಡಿ ಹಿಂದೆ ಗದ್ದಲ ಮಾಡಬೇಡ್ರಪ್ಪ, ಎಲ್ಲ ನಮ್ಮ ತಮ್ಮಂದಿರು, ದಯಮಾಡಿ ಯಾರೂ ಗದ್ದಲ ಮಾಡಬೇಡ್ರಿ. ಭಾಳ ದೊಡ್ಡ ಕಾರ್ಯಕ್ರಮ, ಭಾಳ ವಿಶೇಷವಾದಂಥ ಸ್ಟೇಜ್, ಚಂದನ ಮೈಕ್, ಚಂದ ಕೂತಿರಿ. ಹಿಂದೆ ಇರುವಂಥ ಎಲ್ಲ ನಮ್ಮ ಸಹೋದರ ತಮ್ಮಂದಿರು ಸ್ವಲ್ಪ ವೇದಿಕೆಯಿಂದ ಕೆಳಗಿಳಿರಿ ಅನ್ನೋ ಮಾತನ್ನು ಹೇಳ್ತಾ, ಹಾಡ ಭಾಳ ದೊಡ್ಡದೈತ್ರಿ. ಒಂದ ನುಡಿ ಹಾಡ್ತೀನಿ ನೋಡ್ರಿ. ಇಲ್ಲಿ ಇಲ್ಲ ಕಲ್ಲ ಸೀರಿ ಕುಪ್ಪಸ ನಾರಿ ಚೆಲುವು, ಆಹಾ ಮಾರಿಯ ತುಂಬ ಚಂದ್ರನ ಬಿಂಬದ ನಗಿಯು. ಓಹೋ ಹುರಿ ಮೀಸೆಯವ ಗಡಸು ಭಾಷೆಯವ, ಹುರಿ ಮೀಸೆಯವ ಗಡಸು ಭಾಷೆಯವ, ಹೃದಯವಂತನು
ವಿಜಾಪುರದವ ಹೃದಯವಂತನು ಕ್ಯಾಡ್ಗಿಯವ ಗುಮ್ಮಟ ಗುಮ್ಮಟ ನೋಡು ಗೋಲ ಗುಮ್ಮಟ ಆಹಾ ಗುಮ್ಮಟ ಗುಮ್ಮಟ ನೋಡು ಗೋಲ ಗುಮ್ಮಟ. ಅದಕ್ಕೆ ವಿಜಾಪುರದ ಹೆಣ್ಣುಮಗಳು ಹರಟೆಯಲ್ಲಿ ಬದ್ದು ಕನ್ನಡಿಗರ ಒಂದು ಪ್ರೀತಿ ಅಭಿಮಾನ ಪಡೆಯೋದಕ್ಕೆ ಸಾಧ್ಯ ಆಯಿತು. 65 kg ಹೆಣ್ಮಗಳನ್ನ, ವಯಸ್ಸು 65 ಆಗ್ಯಾವ, 3 ಮಕ್ಕಳು 3 ಮೊಮ್ಮಕ್ಕಳು, ಅಜ್ಜಿ ಆಗಿನಿ. ಮತ್ತು ನೀವೆಲ್ಲ ಹುಡುಗರು ಅಜ್ಜಿ ಅಜ್ಜಿ ಅನ್ಬೇಡ್ರಪ್ಪ, ನನ್ನ ಮೊಮ್ಮಕ್ಕಳಿಗೆ ಅಷ್ಟೇ ಅಜ್ಜಿ. ಬರೀ ಎಲ್ಲ ಕಡೆ ಹಾಸ್ಯಗಳು ಭಾಳ ಇರ್ತಾವ. ಹಾಸ್ಯ ಭಾಳ ಇರ್ತವ್ರು ಯಪ್ಪ. ಲಗ್ನಕ್ಕಿಂತ ಮೊದಲು ಹೆಣ್ಮಕ್ಕಳು ತೆಳ್ಳಗೆ ಅಗದಿ ಚಂದ ಇರ್ತಾರೆ. ಲಗ್ನ ಆಗಿ 8 ವರ್ಷ ಆಗಿ 1-2 ಮಕ್ಕಳಿಗೆ ಹಡದು ಕೂಡ್ರೆ 48 kg ಇದ್ದ ಹೆಂಡತಿ 78 kg ಆದಳ್ರಿ. ಕೂತ್ರೆ ಏಳಾಕ ಬರಲಿಲ್ಲ, ಎದ್ರ ನಡಿಲಾಕ ಬರಲಿಲ್ಲ, ಅಂಥ ದಪ್ಪಾದಳು. ಆಕಿ ಏನು ಮಾಡ್ಯಾಳ್ರಿ, ರಾತ್ರಿ ಮನ್ಸು ತುಂಬ ಭೀಮಸೇನ್ ಮುಕ್ಕೊಂಡಂಗೆ ಒಬ್ಬಕಿನೇ ಮುಕ್ಕೊಂಡಾಳು. ಅದು ಗಂಡ ಪಾಪ ಪ್ರಾಣಿ. ಮನ್ಸದ ಮಗ್ಗಲ್ಕ ಹಳಿದೊಂದು ಚಾಪಿ ಹಾಸ್ಕೊಂಡು ಗಂಡ ಮಕ್ಕೊಂಡ್ರಿ. ಗಂಡ ಮಕ್ಕೊಂಡ ರಾತ್ರಿ 12:30 ಆಯಿತು. ಹೇಳ್ತಿ ದಪ್ಪತ್ತು ಗಂಡನ ಮೇಲೆ ಬಿದ್ದುಡ್ರಿ. ಅಲ್ಲೇ ಗಂಡ ಕೈಕಂದವ. ಯಾಕೆ ಏನಾಯ್ತು ಅಂದು, ಏನು ಮಾಡ್ರಿ ಭೂಕಂಪ ಆಯ್ತು ರೀ ಅಂದಕ್ಕೆ. ಭೂಕಂಪ ಆಯ್ತು ಡಬ್ಬಿ, ನೀ ಬಿದ್ದ ಮೇಲೆ ಭೂಕಂಪ ಆಗಿರ್ಬೇಕು ನೋಡೋದನ್ನತ್ತವ. ಭಾಳ ದಪ್ಪರು ಯಪ್ಪ. ಹಿಂಗೆ ಧಾರವಾಡದಂಥ ಊರಾಗ ಗಂಡ ಹೆಂಡ್ತಿ ಕೂಡಿ ಕೂತಾರ್ರಿ. ಲಗ್ನ ಆಗಿ 10 ವರ್ಷ ಆಗ್ಯದ. ಅದು ಗಂಡ ಮನ್ಯಾಗ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡಿ ತೆಳ್ಳಗೆ ಸೊಟ್ಟಾಗ್ಯದ್ರಿ ಅದು ಗಂಡ. ಈಕೆ ಹೆಂಡ್ತಿ ಧಾರಾವಾಹಿ ನೋಡ್ಕೋತ ಸಿನಿಮಾ ನೋಡ್ಕೋತ ಎಲ್ಲ ಕಮ್ಮಗೆ ತಿಂದು ನಮ್ಮಂಗೆ ಆನೆ ಮರಿಯಾಗ್ಯಾಡ್ರಿ. ಎಲ್ಲರೂ ಒಡಪಾಕಿ ಹೆಸರು ಹೇಳ್ರಿ, ಒಡಪಾಕಿ ಹೆಸರು ಹೇಳ್ರಿ. ಮೊದಲು ಹೆಂಡ್ತಿ ಪಾಳೆ ಬರ್ತ್ರಿ. ಎಲ್ಲಿ? ಧಾರವಾಡದಾಗ. ಅಕ್ಕಿ ಶುರು ಮಾಡಿದ್ಲು. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿ ಆಗಿರೋದು ಸಿದ್ಧಾರೂಢರ ಮಠ. ನಾ ಗಂಡನ ಹೆಸರು ಹೇಳ್ತೀನಿ ಸಾಯು ಮಠ ಅಂದಕ್ಕೆ. ವಾ ಭಾರಿ ಐತ್ರಿ ಭಾರಿ ಐತ್ರಿ ಅಂದ. ಏಯ್ ಗೆಳೆಯರಂದರು, ನೀನು ಹೆಂಡ್ತಿ ಒಡಪಾಕಿ ಹೆಸರು ಹೇಳಲ್ಲೇ, ನೀನು ಒಡಪಾಕಿ ಹೆಸರು ಹೇಳಂದ್ರು. ಅವ ಧಾರವಾಡದ ಗಂಡ ಎದ್ದಿತ್ತ. ಅವ ಹೇಳದ, ಧಾರವಾಡದ ಆ ಕಡೆ ಡೆಂಟಲ್, ಧಾರವಾಡದ ಈ ಕಡೆ ಮೆಂಟಲ್. ನಾನು ಹೇಳ್ತಿ ಒಂದು ಕ್ವಿಂಟಲ್ ಅಂತವ 80 kg ಆಗ್ಯಾಳ. ಇನ್ನೊಬ್ಬಕ್ಕೆ ಹೇಳ್ತೀರಿ ಗಂಡಿಗೆ ಏನು ಸಿಟ್ಟಿತ್ತೋ ಏನೋ, ಅಕ್ಕಿ ಶುರು ಮಾಡೋದ್ಲು. ಆ ಕಪಾಟ ಈ ಕಪಾಟ, ಹಾಲಿನ ಕಪಾಟ ಮೊಸರಿನ ಕಪಾಟ. ನನ್ನ ಗಂಡನ ತಲೆ ಪೂರಾ ಸಪಾಟ. ಗಂಡನ ತಲೆ ಬೋಳಾಗಿತ್ತು ರೀ, ಕೂದಲೆಲ್ಲ ಹುಚ್ಚಿ ಹೋಗಿಬಿಟ್ಟಿದ್ದು. ಬೋಳು ತಲೆ ಗಂಡಾಗಿದ್ದ. ಇದೊಂದಾಯಿತು. ಆಮೇಲೆ ಇನ್ನೊಬ್ಬವ ನೋಡ್ರಿ, ಗದಗಿನ ಗಂಡವ. ಅವ ಹುಡುಕ್ಯಾಡಿ ಲಗ್ನ ಆದ್ರಿ. ಅಗದಿ ತೆಳ್ಳಗೆ ಬೆಳ್ಳಗೆ ಸ್ಮಾರ್ಟ್ ಹೆಂಡ್ತಿ, ಭಾರಿ ಚಂದ ಸಿನಿಮಾ ನಟಿ ಇದ್ದಂಗಿದ್ದಳ್ರಿ. ಆದ್ರೆ ಆಕಿ ಒಂದು ಕೆಟ್ಟ ರೋಗ ಇತ್ತು. ಏನಂದ್ರೆ ಯಾವಾಗಲೂ ಮೂಗು ಸೊರ್ತಿತ್ರಿ. ಬರೇ ನೆಗಡಿ ಬರೋದು ಮೂಗು ಸೊರೋದು, ನೆಗಡಿ ಬರೋದು ಮೂಗು ಸೊರೋದು. ಅವ ಅಂದ ಗದಗಿನ ಗಂಡ, ಗದಗ ಆ ಕಡೆ ಡಂಬಳ, ಗದಗ ಈ ಕಡೆ ಹೊಂಬಳ, ನಾನು ಹೆಂಡ್ತಿ ಮುಗುನ್ಯಾಗ ಸಿಂಬಳ ಅಂತ. ಅದಕ್ಕೆ ಗಂಡ ಹೆಂಡ್ತಿ ಕಡೆ ಇಂಥ ಹಾಸ್ಯ ಪ್ರಸಂಗಗಳು ಭಾಳ ಇರ್ತವ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಬರ್ರಿ ನಮ್ಮ ತಾಯಂದಿರು ಭಾಳ ಬಂದಾರ. ಅಲ್ಲಿ ನಮ್ಮ ಅಜ್ಜಿಗಳು ಮುದುಕಿಗಳು ಕೂತಾರ, ದೊಡ್ಡ ಚಪ್ಪಾಳೆ ತಟ್ಟರು. ಯಪ್ಪ 70-75 ವಯಸ್ಸಾಗ್ಯಾವ, ಕೂದಲೆಲ್ಲ ಬೆಳಗಾಗ್ಯಾವ, ಹಲ್ಲು ಬಿದ್ದವ, ಚಸ್ಮಾ ಹಾಕ್ಕೊಂಡು ಚಪ್ಪಗಾಲ ಹಾಕ್ಕೊಂಡು ಕೂತಾರ, ದೊಡ್ಡ ಚಪ್ಪಾಳೆ ತಟ್ಟರು. ಯಪ್ಪ ನಮ್ಮಂಥ ಹೆಣ್ಮಕ್ಳಿಗೆ, ದೊಡ್ಡ ಊರಾಗಿರೋ ಹೆಣ್ಮಕ್ಳು ಕುಟ್ಟಂಗಿಲ್ಲ, ಬೀಸಂಗಿಲ್ಲ, ಬಾಗಂಗಿಲ್ಲ, ತಿನ್ನೋದು ಕುಂಡ್ರೋದು ಮಾಡಿ ಕೆಳಗೆ ಕುಂದ್ರಲಕ್ಕೆ ಬರಂಗಿಲ್ಲ ರೀ. ಅದಕ್ಕೆ ನಮಗೆ ಕುರ್ಚಿನೇ ಬೇಕು ಇವತ್ತು ಕೂಡ್ಲಾಕ. ಆ ಅಜ್ಜಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ರಿ. ಹಿಂಗೆ ಒಂದು ಮುದುಕಿ ಏನು ಮಾಡ್ಯಾಳ್ರಿ, ಮುದುಕಿ ಇಂಡಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ. ಆಕಿ ಎಡಗೈಯಾಗ ಏನು ಮಾಡ್ಯಾಳ, ಎಡಗೈಯಾಗ ಮೊಮ್ಮಗ ಎತ್ಕೊಂಡಾಳ, ಬಲಗೈಲೆ ಯಪ್ಪ ಬಸ್ ನಿಂದ್ರಿಸಪ್ಪ ಅಂದ. ಅದು ಡ್ರೈವರ್ ಪಾಪ ಎಲ್ಲೇ ಹೋಗ್ತದ ತಿಳ್ಕೊಂಡು, ಬಾಬೇಯವ್ವ ಎಲ್ಲಿ ಹೋಗ್ತಿ ಅಂದ. ಎಲ್ಲಿ ಹೋಗೋದಿಲ್ಲ ಯಪ್ಪ, ನನ್ನ ಮೊಮ್ಮಗ ಅಳ್ಳಾಕತ್ತದ, ಹಾರ್ನ್ ಬಾರಿಸತ್ರಿ. ಬಸ್ ನಿಂದ್ರಿಸಿ ಹಾರ್ನ್ ಬಾರಿಸ್ಬೇಕತ್ತ.
ಮುದುಕಿ ಏನು ಡೇಂಜರ್ ಅದಿ ಲೇ ಅಂದವ. ಇನ್ನೊಂದು ಮುದುಕಿ ಏನು ಮಾಡ್ಯಾಡ್ರಿ, ಈಗಿನ ಕತ್ತಿ ಅಲ್ಲಿದು 45 ವರ್ಷದ ಹಿಂದಿನ ಕತ್ತಿ ರೀ. ದೊಡ್ಡದೊಂದು ಗಂಟು ತೊಗೊಂಡು ಮುದುಕಿ ಇಂಡಿ ಬಸ್ ಸ್ಟ್ಯಾಂಡ್ನಾಗ ಏರಿದಳು. ಆಕಿಗೆ ವಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ರೀ. ಏರಿದ್ಲು, ಒಟ್ಟು ಒಂದು ಸೀಟ್ ಖಾಲಿ ಇಲ್ಲ. ನಡ್ಬರ್ಕ ನಿಂತಲು, ಅದೊಂದು ಗಂಟು ಹೋಗಿದ್ಲು, ನಡ್ಬರ್ಕ ನಿಂತಲು. ಅವ ಕಂಡಕ್ಟರ್ ಬಂದ, ಏನು ಬೇಯವ್ವ ಮುದುಕಿ, ಹಾಂ ದೊಡ್ಡದೊಂದು ಗಂಟು ತೊಗೊಂಡು ಬಂದು, ಹುಚ್ಚಿ ಹಳೆ ಹುಚ್ಚಿ, ಎಲ್ಲಿ ಖಾಲಿ ಅದ, ಎಲ್ಲಿ ಸೀಟ್ ಖಾಲಿ ಅದ, ಹೋಗ್ಕೊಂಡ್ರು ಹೋಗಂದ. ಹೋದ್ಲು ಮುದುಕಿ, ಹಾದ್ಲು ಒಂದು ಸೀಟ್ ಖಾಲಿ ಐತ್ರಿ. ಯವ್ವ ದೇವ್ರ ತಲೆ ಮೇಲೆ ಅದ ನೋಡ. ಮುದುಕಿ ಕೂತ್ಲು, ಕಂಡಕ್ಟರ್ ರೈಟ್. ಡ್ರೈವರ್ ಬಂದು ನೋಡ್ತದ್ರಿ, ಡ್ರೈವರ್ ಸೀಟಿಗೆ ಕೂತದ ಮುದುಕಿ. ಯವ್ವ ಇಲ್ಲೇ ಕೂತಿದ್ದು ನನ್ನ ಸೀಟ ಅಂದ್ಲು. ಶಾಣೆ ಇದೆಯಪ್ಪ, ಕಂಡಕ್ಟರ್ ಹೇಳ್ಯಾನ ಬಿಡುದಿಲ್ಲ ಅಂದ್ಲಕ್ಕಿ. ಹುಚ್ಚು ಮುದುಕಿ, ನಾನು ಬಸ್ ಹೊಡೆ ಬಂದೀನಿ, ಡ್ರೈವರ್ ಅದಿನ ಅಂದ್ಲು. ನೀ ಡ್ರೈವರರೇ ಇರು, ಕಿನ್ನರರೇ ಇರು, ನಾ ಏನು ಮಾಡಲಿ, ಬಿಡುದಿಲ್ಲ ಅಂದ್ಲಕ್ಕಿ. ಬಿಡುದಿಲ್ಲ, ಹಣಿ ಬಡ್ಕೊಂಡು ನೀವು ಡ್ರೈವರ. ಅಲ್ಲಿ ಒಬ್ಬ ಮುಂದೆ ಒಂದು ಮ್ಯಾಟ್ರಿಕ್ಕಲ್ಲಿ ಹುಡುಗಿತ್ತು. ಯವ್ವ ನಾ ಸಣ್ಣವದಿನ, ಬಾ ನಾನು ಹಿಂದಿರ್ತೀನಿ, ನಿನಗಿಲ್ಲಿ ಸೀಟದ ಕುಂಡ್ರ, ಬಾ ಕೂತನ್ರಿ. ಕಂಡಕ್ಟರ್ ಟರ್ 7-8 ಸಲ ಸೀಟಿ ಉದ್ದ. ಅದು ಪಾಪ ಮುದುಕಿ ಕಿವಿ ಕೇಳ್ಸಂಗಿಲ್ಲ, ಕಣ್ಣು ಕಾಣಿಸಂಗಿಲ್ಲ, ಅಟ್ಟೆ ಕೂತದ ಮುದುಕಿ. ವಿಜಾಪುರ ಬತ್ತು, ಆ ಮುದುಕಿ ಕಳಿಸ್ರಿ ಇಲ್ಲಿ, ಆ ಮುದುಕಿ ಇಳಿಬೇಕು ಅಂತ. ಇನ್ನೇನು ಮುದುಕಿ ಗಂಟು ಒಗೆದು ಇಳಿಬೇಕು ನಟ್ಟಿಗೆ ಕಂಡಕ್ಟರ್ ಅಂದ, ಏನು ಬೇ ಯವ್ವ ತಲೆ ಕೆಟ್ಟದ ನಿನಗ, ಒಂದಲ್ಲ ಎರಡಲ್ಲ 8 ಸಲ ಸೀಟಿ ಉದ್ದೆ, ತಿರುಗಿ ನೋಡ್ಬಾರ್ದನ ನನ್ನ ಅಂದ. ಅವ ಮುದುಕಿ ಅಂದ್ಲು, ಹೋಗೋ ಮೂಡ, ಹಳೆ ಮೂಡ, ನಾ ಹರಿಯೋದಕ್ಕಿದ್ದಾಗ ನಮ್ಮ ಊರಾನ ಗೌಡು ಸೀಟಿ ಉದಿದ್ರೆ ತಿರುಗಿ ನೋಡಿಲ್ಲ, ಈ ವಯಸ್ಸಿನಾಗ ಹಿಂಗೇನು ನೋಡ್ತಾರಲ್ಲೇ ಅಂದ್ಲು. ಹೊಣಿ ಬಡ್ಕೊಂಡವ. ಅದಕ್ಕೆ ಈ ಅಜ್ಜಿ ಅಂದಿರು ಭಾಳ ಪಕ್ಕವ್ದು, ದೊಡ್ಡ ಚಪ್ಪಾಳೆ ತಟ್ರಿ. ಬರ್ರಿ, ನಾ ಎಲ್ಲ ಊರಾಗ ಎಲ್ಲ ಕಾರ್ಯಕ್ರಮದಾಗ ಈ ಕುಡುಕರ ಬಗ್ಗೆ ಭಾಳ ಹೇಳ್ತಿರ್ತೀನಿ ರೀ. ಈ ಕುಡುಕರು ಭಾಳ ಡೇಂಜರು, ಯಪ್ಪ ಭಾಳ ಡೇಂಜರ್ ರೀ. ಹಿಂಗೆ ಹಳ್ಳಿ ಊರಾಗ, ಚಾಡ್ಗಿ ಅಂತ ಊರಾಗ ಕೆಟ್ಟ ಕುಡುಕ ಕಂಡಿದ್ದನ್ರಿ. ಮುಂಜಾನೆನೂ ಕುಡಿಯವ, ಮಧ್ಯಾಹ್ನಾಗೂ ಕುಡಿಯವ, ರಾತ್ರಿನೂ ಕುಡಿಯವ. ಇದೇ ಇಲೆಕ್ಷನ್ ಸಮೀಪದಾಗ ಕುಡಿದ ಮನೆಗೆ ಬಂದ ಒಳಗೆ ಹೋಗಿ ಕಾಲಮಾರಿ ತಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬಂದು ಕೂತ ಹೆಂಡ್ತಿಗಂದ, ಈ ಸಲ ಈ ಊರು ಗ್ರಾಮ ಪಂಚಾಯತಿ ಎಲೆಕ್ಷನ್ಕ್ಕೆ ಆರಿಸಿ ಬಂದೆ ಅಂದ್ರೆ ಹಳ್ಳಿನೇ ಚೇಂಜ್ ಇರಲಿ ಬಿಡಪ್ಪ ಅಂದ್ಲಕ್ಕಿ. ವಿಜಾಪುರ ಜಿಲ್ಲಾಕ್ಕೆ MLA ಆಗಿ ಬಂದ್ರೆ ವಿಜಾಪುರ ಚೇಂಜ್, ರಾಜ್ಯಕ್ಕೆ ಮಂತ್ರಿ ಆದ್ರೆ ರಾಜ್ಯನೇ ಚೇಂಜ್. ಅವಾಗ ಹೇಳ್ತಂದು, ಕಬರ್ಗೇಡಿ ಹಳೆ ಕಬರ್ಗೇಡಿ, ಕುಡಿದ ನಿಷೇಧದೊಳಗೆ ನಿನ್ನ ಲುಂಗಿಯ ತಿಳ್ಕೊಂಡು ನಾನು ದೊಡ್ಡ ಲಂಗ ಪ್ರಕಾರ ಹಾಕೊಂಡು ಕೂತಿ, ಅದು ಚೇಂಜ್ ಮಾಡಲೇ ಅಂದ್ಲು. ಗೊತ್ತೇ ಆಗಿಲ್ರಿ, ಹೆಂಡ್ತಿ ಬಟ್ಟೆ ಮಡಿಚಿಟ್ಟ ಮುಖ ತಕ್ಕೊಂಡು ಬಂದು ದೊಡ್ಡದೊಂದು ಪ್ರಕಾರ ಹಾಕೊಂಡು ಕೂತ್ಬಿಟ್ಟ ಲಂಗ ಹಾಕ್ಕೊಂಡು. ಅಂಥ ಕಬರಿಗೇಡಿಗಳು ಇರ್ತಾರೋ ಯಪ್ಪ, ಭಾಳ ಕಬರಿಗೇಡಿಗಳು ಇರ್ತಾರೆ ಇವ್ರು ಕುಡುಕರು. ಹೆಂಡ್ತಿ ಮಕ್ಕಳು ಚಿಂತಿಲ್ಲ, ಏನು ಎಲ್ಲಿ ಬೀಳುತ್ತಾವೋ ಎಲ್ಲಿ ಹೇಳ್ತಾವೋ, ಇವು ಸರಿ ಸಿಂಧಿ ಕುಡಿತಾರ್ರಿ ಇವರು. ಅನ್ಕತ್ತಾರ ಬ್ರೇಕ್ ತೊಗೋತೀನಿ ಹೇಳ್ರಿ ಸರ್, 10 ನಿಮಿಷ ಬ್ರೇಕ್ ತೊಗೋತೀನಿ. ಎಷ್ಟು ಗದ್ದಲ ಮಾಡ್ತೀರಿ ಸರ್ ಸ್ಟೇಜ್ ಮೇಲೆ? ದಯಮಾಡಿ ಆ ಕಡೆ ಈ ಕಡೆ ನಿಂತಿರೋರೆಲ್ಲ ಶಾಂತವಾಗಿ ಕೂತ್ಕೊಡ್ರಪ್ಪ. ಎಲ್ಲರೂ ತುಲಾಭರ ಸೇವಾರ್ಥಿಗಳು, ದಾಸೋಹ ಸೇವಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ನಮ್ಮ ಇಂದುಮತಿ ಸಾಲಿಮಠ್ ಅವರು ಭಾಳ ಸುಂದರವಾಗಿ ಸಂಗೀತದ ಹಾಸ್ಯ ಮಂಜರಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಭಾಳ ದೂರದಿಂದ ಬಂದಿದ್ದಾರೆ, ಅವರಿಗೆಲ್ಲ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಕರೆಸಿದ್ದೇನೆ. ನಮ್ಮ ಕಿರಿಯ ಸ್ವಾಮೀಜಿಗಳಾದ ದೊಡ್ಡ ಚಪ್ಪಾಳೆ ತಟ್ರಪ್ಪ, ಫೋನ್ ಮಾಡಿ ಅವರೇ ಕರೆಸಿದ್ರು ನಮಗೆ. ಏನು ಹೇಳಾಕತ್ತಿದ್ದೇನೆ ರೀ ನಾನು, ಈ ಗಂಡದೇರು ಭಾಳ ಡೇಂಜರ್. ಸರಿ ಸಿಂಧಿ ಕುಡಿದು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ. ಒಂದು ಹಾಡ ಬರ್ತದೆ ಕೇಳ್ರಿ ಹಾಕೋರ. ಕಳ್ಳಿ ಕಾಡೆ ಓಡಿ ಬಂದಿತ್ತ, ಬಣ್ಣದ ಬಾಟ್ಲಿ ಬಾಬಾ ಅಂದಿತ್ತ, ಊರಾಗಿರ್ಲಿ ಕೇರೆ ಆಗಿರಲಿ, ಹಬ್ಬ ಹುಣ್ಣಿಮೆ ಮದ್ವೆ ಬರಲಿ, ಆಫೀಸ್ ಒಳಗೆ ಡ್ಯೂಟಿ ಆಗಿರಲಿ, ಸಂತಿ ಮಾಡೋ ಪ್ಯಾಟೆ ಆಗಿರಲಿ, ಕೈ ಮಾಡಿ ಬಾಬಾ ಅಂದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ,
ಹೆಂಡತಿ ಮಕ್ಕಳು ಎದಕ್ಕೆ ಬೇಕ, ಹೆಂಡದ ಬಾಟ್ಲಿ ಇದ್ರ ಸಾಕ, ಬಂಧು ಬಳಗ ಯಾಕರೆ ಬೇಕ, ಸರಿ ಇನ್ನ ಬೇಕ ಬೇಕ, ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ, ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ, ಕೆಂಪು ಬೋರ್ಡ ಕೈ ಮಾಡಿ ಕರೆದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ, ಮುಂಜಾನೆದ್ದು ಗುಂಗಿನ್ಯಾಗ ರಾತ್ರಿ ಎಲ್ಲ ಮಂಗ್ಯಾನಂಗ, ಹೋಟೆಲದೊಳಗ ಬಾದುಷಹ ಮನಿ ಒಳಗ ಕರಿ ಚಹಾ, ಬಂದಿದ್ದಲ್ಲ ಬಾರಿಸಿದ್ದಲ್ಲ ಹೊಟ್ಟಿ ನೆತ್ತಿಗೆ ಸುಖ ಇಲ್ಲ, ಮಧ್ಯಾಹ್ನದಾಗೆ ನೆಗದು ಬಿದ್ದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ. ಬನ್ರಿ, ನನ್ನ ವಿಷಯ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಮ್ಮ ಬೀದರದ ಶಿವಾನಿ ಅದ್ಭುತವಾದ ಹಾಡುಗಳನ್ನು ಹಾಡ್ತಾರೆ. ದೊಡ್ಡ ಚಪ್ಪಾಳೆ ತಟ್ರಿ, ಶಿವಾನಿಯ ಹಾಡುಗಳನ್ನು ಕೇಳ್ರಿ, ಮತ್ತೆ ಬಂದು ನಾನು ಕಾರ್ಯಕ್ರಮ ಮಾಡ್ತೇನೆ. ಯಾರು ದುಧನಿ ಸದ್ಭಕ್ತರು ಎದ್ದು ಹೊಂಟಿದ್ದಾರೆ, ನಿಮಗೆ ಟೈಮ್ ಆಗಿತ್ತಂದ್ರೆ ಹೋಗ್ರಿ ಕೇಳಿ.